ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ನಡೆದ 3 ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಜನ ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ. ಎನ್ಡಿಎಯಿಂದ ಕಣದಲ್ಲಿದ್ದಂಥ 3 ಅಭ್ಯರ್ಥಿಗಳು ಸೋಲನುಭವಿಸಿದ್ದಾರೆ. ಹಾಗಿದ್ರೆ 1 ಅಥವಾ 2 ಕ್ಷೇತ್ರದಲ್ಲಿ ಗೆಲುವು ಖಚಿತ ಅಂದ್ಕೊಂಡಿದ್ದಂಥ ಎನ್ಡಿಎ ಎಲ್ಲ ಕ್ಷೇತ್ರ ಕಳ್ಕೊಂಡಿದ್ದು ಯಾಕೆ? ಕಾರಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನಿಗದಿತ ನಿರ್ಧಾರ ಇಲ್ಲದಿರೋದು, ಅಂದರೆ ಒಂದು ಕ್ಲಾರಿಟಿ ಇರಲಿಲ್ಲ ಅಂತ. ಕೊನೆ ಕ್ಷಣದವರೆಗೂ ಕೂಡ ಅಭ್ಯರ್ಥಿಯನ್ನು ಯಾರನ್ನು ಮಾಡೋದು ಅನ್ನೋ ಗೊಂದಲದಲ್ಲೇ ಕ್ಷೇತ್ರಗಳನ್ನು ಇಟ್ಕೊಂಡಿದ್ರು. ಈ ಕಾರಣಕ್ಕಾಗಿ ಅಭ್ಯರ್ಥಿಗಳಿಗೂ ಸಮಯ ಕಡಿಮೆ ಸಿಕ್ತು, ಮತದಾರರು ಕೂಡ ಈ ಬಗ್ಗೆ ಒಲವು ತೋರಲಿಲ್ಲ. ಹೀಗಾಗಿ ಅಭ್ಯರ್ಥಿಗಳನ್ನು ಆದಷ್ಟು ಬೇಗ ಡಿಸೈಡ್ ಮಾಡಿ ಕಣಕ್ಕಿಳಿಸಿದ್ದರೆ ಮೇ ಬಿ ಎನ್ಡಿಎಗೆ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತೇನೋ. ಬಟ್ ಎನ್ಡಿಎಯಿಂದ ಆ ಪ್ರಯತ್ನ ಆಗಲಿಲ್ಲ. ಇನ್ನು ಎರಡನೇ ಕಾರಣ, ಅತಿಯಾದ ಆತ್ಮವಿಶ್ವಾಸದಿಂದ ತನ್ನ ಭದ್ರಕೋಟೆಯಲ್ಲೇ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸಿದೆ. ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರೊಬ್ಬರು ಸಾಕು ಪುತ್ರನನ್ನು ಗೆಲ್ಲಿಸಿಕೊಳ್ಳೋದಕ್ಕೆ, ಇನ್ಯಾವುದೇ ನಾಯಕರು ಅಲ್ಲಿಗೆ ಹೋಗಿ ಪ್ರಚಾರ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ನೋ ಅರ್ಥದಲ್ಲಿ, ಅಂದರೆ ಅಷ್ಟು ಆತ್ಮವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ರು. ಪಾಳೆಯದಲ್ಲಿ ಅಷ್ಟು ಆತ್ಮವಿಶ್ವಾಸ ಕಂಡು ಬರ್ತಾ ಇತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ನಿರಂತರವಾಗಿ ಅಲ್ಲಿ ಬೊಮ್ಮಾಯಿ ಅವರು ಆರಿಸಿ ಬಂದಿದ್ರು. ಬಿಜೆಪಿಯ ಭದ್ರಕೋಟೆ ಅಂತ ಗುರುತಿಸಿಕೊಂಡಂಥ ಕ್ಷೇತ್ರ ಆಗಿತ್ತು. ಈ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದ ಪೈಕಿ ಶಿಗ್ಗಾವಿಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ, ನಾವು ಆಲ್ರೆಡಿ ಒಂದು ಸ್ಥಾನ ನಮ್ಮದಾಗಿಸ್ಕೊಂಡಿದ್ದೀವಿ ಅನ್ನೋ ಹಂತದ ಆತ್ಮವಿಶ್ವಾಸ ಇತ್ತು. ಬಟ್ ಅದು ವರ್ಕೌಟ್ ಆಗಿಲ್ಲ. ಆ ಕ್ಷೇತ್ರದಲ್ಲೂ ಕೂಡ ಭರತ್ ಬೊಮ್ಮಾಯಿ ಸೋಲನುಭವಿಸಬೇಕಾಗಿದೆ, ಅತಿಯಾದ ಆತ್ಮವಿಶ್ವಾಸದಿಂದ ಅಂತ ಹೇಳ್ಬೋದು. ಇನ್ನು ಮೂರನೇ ಕಾರಣ, ಸ್ಥಳೀಯ ನಾಯಕರ ಯಶಸ್ವಿ ಕಾರ್ಯನಿರ್ವಹಣೆ ಇಲ್ಲ, ಕೊರತೆ ಉಂಟಾಗಿದೆ. ಲೋಕಲ್ ಲೀಡರ್ಸ್ ಏನಿದ್ದಾರೆ ಅವರ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗಿತ್ತು, ಬಟ್ ಅದು ಕಂಡು ಬರಲಿಲ್ಲ. ದೊಡ್ಡ ನಾಯಕರು ಹೋದ್ರು, ಬಹಳಷ್ಟು ದಿನ ಅಲ್ಲಿದ್ರು, 3 ದಿನ 4 ದಿನ ಪ್ರಚಾರ ಮಾಡಿದ್ರು. ಯಡಿಯೂರಪ್ಪನವರು ಹೋದ್ರು, ವಿಜಯೇಂದ್ರ ಹೋದ್ರು. ಆದರೆ ಸ್ಥಳೀಯ ನಾಯಕರಿಂದ ಯಾವ ರೀತಿ ಬೆಂಬಲ ಸಿಗಬೇಕಾಗಿತ್ತು, ಸ್ಥಳೀಯ ನಾಯಕರು ಯಾವ ರೀತಿಯಲ್ಲಿ ಪಕ್ಷಕ್ಕೆ ಮತಗಳನ್ನ ಕ್ರೋಢೀಕರಿಸಬೇಕಾಗಿತ್ತಲ್ಲ, ಆ ಕೆಲಸಗಳು 3 ಕ್ಷೇತ್ರದಲ್ಲೂ ಆಗಲಿಲ್ಲ ಅಂತ. JDS ಬಿಜೆಪಿ 2 ಮತಗಳು ಒಟ್ಟಾಗಿ ಕ್ರೋಢೀಕರಣಗೊಂಡು ಅಭ್ಯರ್ಥಿಗೆ ಬಂದಿದ್ದಿದ್ರೆ ಈ ರೀತಿಯಾದ ಅಂತರದಿಂದ 3 ಕ್ಷೇತ್ರದಲ್ಲಿ ಸೋಲು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಸ್ಥಳೀಯ ನಾಯಕರ ಫೇಲ್ಯೂರ್ ಅದು. ಯಶಸ್ವಿಯಾಗಿ ಅವರ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗದ ಕಾರಣ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕಾಗಿಲ್ಲ. ಇನ್ನು 4ನೇ ಕಾರಣ, ನಾಯಕರು ಶ್ರಮವಹಿಸಿ ಚುನಾವಣೆಯಲ್ಲಿ ಭಾಗಿಯಾಗಿಲ್ಲ. ಯಾವ ರೀತಿ ಆಡಳಿತ ಪಕ್ಷದಿಂದ ಸಚಿವರು, ಶಾಸಕರ ದಂಡೆ ಬಂದು ಕ್ಷೇತ್ರದಾದ್ಯಂತ ಪರ್ಯಟನೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಹೋದ್ರು, ಆ ಎಫರ್ಟ್ಸ್ ಬಿಜೆಪಿ JDS ಅಲಯನ್ಸ್ ಎನ್ಡಿಎಯಿಂದ ಅಷ್ಟು ಕಾಣಿಸ್ಲಿಲ್ಲ. ರಾಜ್ಯದ ನಾಯಕರು ಅಷ್ಟು ದೊಡ್ಡ ಮಟ್ಟದಲ್ಲಿ ಶ್ರಮ ವಹಿಸಲಿಲ್ಲ ಅಂತ. ಅತಿಯಾದ ಆತ್ಮವಿಶ್ವಾಸ ಇರಬಹುದು, ಲೋಕಲ್ ಲೀಡರ್ಶಿಪ್ನ ಕೊರತೆ ಇರಬಹುದು, ಅಥವಾ ಅವರ ಕೆಲಸ ಅವರು ಸರಿಯಾಗಿ ಮಾಡಿಲ್ಲದೆ ಇದ್ದ ಕಾರಣಕ್ಕಿರಬಹುದು. ರಾಜ್ಯದ ನಾಯಕರು ಶ್ರಮ ವಹಿಸಿ ಚುನಾವಣೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಒಂದು ಕಾರಣ, ಅದನ್ನು ಒಪ್ಕೊಳ್ಬೇಕು ಮೈತ್ರಿ ಪಡೆ. ಇನ್ನು 5ನೇ ಕಾರಣ, ಕುಟುಂಬ ರಾಜಕಾರಣದ ಆರೋಪದಿಂದ ಕೂಡ ಮೈತ್ರಿಗೆ ಇದು ಮುಳ್ಳಾಗಿ ಪರಿಣಮಿಸಿದೆ. 2 ಕ್ಷೇತ್ರಗಳಲ್ಲಿ ಅದೇ ಆಯಿತು. ಒಂದು ಶಿಗ್ಗಾವಿ, ಮತ್ತೊಂದು ಚನ್ನಪಟ್ಟಣ. ಅಗೇನ್ ದೇವೇಗೌಡರ ಮತ್ತೊಂದು ತಲೆಮಾರಿನ, 3ನೇ ತಲೆಮಾರಿನ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿ ಮಾಡಿದ್ರು ಅನ್ನೋದು. ಈ ಕಡೆ ಬಸವರಾಜ ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಅವರ ಪುತ್ರ ಭರತ್ ಬೊಮ್ಮಾಯಿ ಕೊಟ್ಟಿದ್ದು ಅಂತ. ಹಾಗೆ ನೋಡಿದರೆ ಸಂಡೂರಿನಲ್ಲೂ ಕೂಡ ಅದೇ ಆಗಿದ್ದು. ತುಕಾರಾಂ ಅವರ ಕುಟುಂಬಕ್ಕೆ ಕೊಟ್ಟಿದ್ದು, ಬಟ್ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಗುರುತಿಸಿಕೊಂಡಿದೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ಸನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಸ್ಟಿಲ್ ಕುಟುಂಬ ರಾಜಕಾರಣದ ಆರೋಪ ಕೂಡ ಮತದಾರರ ಮನಕ್ಕೆ ಮುಟ್ಟಿರಬಹುದು. ಹೀಗಾಗಿ ಅದು ಮೈತ್ರಿ ಪಾಳೆಯಕ್ಕೆ ಮುಳುವಾಗಿ ಪರಿಣಮಿಸಿರಬಹುದು. ಇನ್ನು ಕಾರಣ ನಂಬರ್ 6, ಸ್ಥಳೀಯ ನಾಯಕರ ಹೊಂದಾಣಿಕೆ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಕೆಳಹಂತದಲ್ಲಿ ಕಾರ್ಯಕರ್ತರ ಲೆವೆಲ್ನಿಂದ ಸ್ಥಳೀಯ ನಾಯಕರ ಲೆವೆಲ್ನಲ್ಲಿ ದೊಡ್ಡ ನಾಯಕರು ವೇದಿಕೆ ಮೇಲೆ ಹೋಗಿ ಒಟ್ಟೊಟ್ಟಿಗೆ ಕೈ ಹಿಡಿದು ಭಾಷಣ ಮಾಡಿದಿರಬಹುದು, ಬಟ್ ಸ್ಥಳೀಯ ನಾಯಕರ ಹೊಂದಾಣಿಕೆ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಕಾರ್ಯಕರ್ತರು ಯಾರೋ ಒಬ್ಬರು ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತ ಟಿವಿ ಹೊಡೆದಾಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ, ಇವರಲ್ಲಿ ಭಿನ್ನಮತ ಇರೋ ಕಾರಣಕ್ಕೆ ಇವತ್ತು ಬಿಜೆಪಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಕಾರ್ಯಕರ್ತ ಅವ್ರದೇ ಮನೆ ಟಿವಿ ತಗೊಂಬಂದು ಬೀದಿಗೆ ಬಿಸಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಸೊ ಕಾರ್ಯಕರ್ತರ ಬಾಯಲ್ಲೂ ಬಂದಿರೋ ಅಭಿಪ್ರಾಯನೇ ಅದು. ಸ್ಥಳೀಯ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ, ಭಿನ್ನಮತಗಳು ಹೆಚ್ಚಾಗಿತ್ತು ಅನ್ನೋದು. ಇದು ಕೂಡ ಎನ್ಡಿಎಗೆ ಸೋಲಿಗೆ ದೊಡ್ಡ ಕಾರಣ ಆಗಿದೆ. ಇನ್ನು 7ನೇ ಕಾರಣ ನೋಡಿದ್ರೆ, ಸರ್ಕಾರದ ಗ್ಯಾರಂಟಿಗಳನ್ನ ಸರಿಯಾಗಿ ಎದುರಿಸೋದ್ರಲ್ಲಿ ವಿಫಲ ಆಯ್ತಾ ಮೈತ್ರಿ ಪಡೆ ಅನ್ನೋದು. ಅದನ್ನ ಒಂದಷ್ಟು ದಾಳವಾಗಿ ಬಳಸಿಕೊಳ್ಳೋ ಪ್ರಯತ್ನ ಮಾಡಿದ್ರು.
ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಅಥವಾ ಗ್ಯಾರಂಟಿಗಳ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಈ ಬಾಣ ಪ್ರಯೋಗ ಎಲ್ಲ ಆಯಿತು ಚುನಾವಣೆ ಸಂದರ್ಭದಲ್ಲಿ. ಬಟ್ ಅದು ಒಂದು ಫೇಲ್ಯೂರ್ ಆಗಿರುವಂಥ ಮಾಡೆಲ್ ಅನ್ನುವಂಥದ್ದನ್ನು ಜನರ ಮುಂದೆ ತರೋ ಪ್ರಯತ್ನ ಮಾಡಿದ್ರು. ಬಟ್ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿದೆ, ಗ್ಯಾರಂಟಿ ಹಾಗೂ ಅಭಿವೃದ್ಧಿ ಕೆಲಸಗಳಿಂದಾನೇ ಇವತ್ತು ಮತದಾರರು ನಮಗೆ ಮತ ಕೊಟ್ಟಿದ್ದಾರೆ ಅಂತ ಕೆಲವೇ ಕ್ಷಣಗಳ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಸೊ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದೆ. ಬಟ್ ಅದನ್ನ ಅಷ್ಟೇ ಸಕ್ಸಸ್ಫುಲ್ ಆಗಿ ಕೌಂಟರ್ ಮಾಡೋದಕ್ಕೆ ವಿರೋಧಿ ಪಾಳೆಯಕ್ಕೆ ಸಾಧ್ಯ ಆಗಿಲ್ಲ. ಸೊ ಗ್ಯಾರಂಟಿಯ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂಡಿದ್ರಿಂದ NDA 3 ಕ್ಷೇತ್ರದಲ್ಲಿ ಸೋಲನುಭವಿಸಬೇಕಾಯಿತು. ಇನ್ನು ಕಾರಣ ನಂಬರ್ 8, ತಮ್ಮ ಸಕಲ ಬಲವನ್ನ ಪ್ರದರ್ಶಿಸಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಕೆಲಸ ಮಾಡ್ತು. ಬಟ್ ಬಿಜೆಪಿ ಹಾಗೆ JDS ಮೈತ್ರಿಯಲ್ಲಿ ಆ ಮಟ್ಟಕ್ಕೆ ಅದು ಕಾಣಲಿಲ್ಲ. ಕಾಂಗ್ರೆಸ್ನಲ್ಲಿ ದಂಡು ಸಚಿವರು, ಶಾಸಕರು, ಲೋಕಲ್ ಲೀಡರ್ಸ್ ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡ್ರು. ಅಭ್ಯರ್ಥಿಗಳ ಪರವಾಗಿ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸ ಅವರಲ್ಲಿ ಕಂಡು ಬರ್ತಾ ಇತ್ತು. ಮತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಸಮಾಧಾನ ಸ್ವಲ್ಪ ಮಟ್ಟದಲ್ಲಿ ಶುರುವಾಗಿತ್ತೋ ತಕ್ಷಣಕ್ಕೆ ಅವರನ್ನು ಕರೆದು ಮಾತಾಡಿ ಬಗೆಹರಿಸ್ಕೊಂಡು ಅಲ್ಲಿ ಭಿನ್ನಮತವನ್ನು ಶಮನಗೊಳಿಸ್ಕೊಂಡ್ರು. ಶಿಗ್ಗಾಂವಿಯಲ್ಲೇ ಎಷ್ಟೆಲ್ಲ ಅಸಮಾಧಾನ ಇತ್ತು ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡ್ರು. ಮತ್ತೆ ಸಂಡೂರಿನಲ್ಲೂ ಕೂಡ ಅಷ್ಟೇ. ಮತ್ತೆ ತುಕಾರಾಮ್ ಅವರ ಕುಟುಂಬಕ್ಕೆ ಮಣೆ ಹಾಕಬಾರ್ದು ಅಂತ ಅಲ್ಲಿ ಎಷ್ಟು ಅಸಮಾಧಾನಗಳಿತ್ತು ಟಿಕೆಟ್ ಘೋಷಣೆ ಆದಾಗ, ಅದೆಲ್ಲವನ್ನು ಸರಿಪಡಿಸ್ಕೊಂಡ್ರು. ಬಟ್ NDA ಇಂದ ಅದು ಸಾಧ್ಯ ಆಗಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.